ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆನೆದವರ ಮನದಲ್ಲಿ ಅನು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೊಸ ವರ್ಷದ ಕೊನೆ ದಿನ ಇವತ್ತು. ನಾಳೆಗೆ 2026ಗೆ ಕಾಲಿಡ್ತಾ ಇದೀವಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆ ಇವತ್ತು ನಮ್ಮ ಮನೆ ಬಿಲ್ಡಿಂಗ್ ಅವರೆಲ್ಲ ಸೇರ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಕೇಕ್ ಕಟ್ಟಿಂಗು, ಆಮೇಲೆ ಬಿರಿಯಾನಿ ಪಾರ್ಟಿ ಎಲ್ಲ ಮನೆಯಿಂದ ಆಚೆ ಮಾಡ್ತಾ ಇದೀವಿ ಬಿಲ್ಡಿಂಗ್ ಅವರೆಲ್ಲ ಸೇರ್ಕೊಂಡು. ಈ ಕಡೆ ಚಿಮ್ಮುಣಿ, ನಾನು ಅಂದ್ರೆ ಪುಲ್ಲಿ ನಿಂದು ಬಟ್ಟೆ ಮೇಲೆ ದೀವ ಬಾಯಿಗೆ ಅಂದ್ಬಿಡುತ್ತೆ ಪಲ್ಲಿ. ಇದನ್ನ ಬಿಟ್ರೆ ಮಕ್ಕೊಬೇಕು ಗೈಸ್. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಅವಳು ಮಲ್ಕೋಬೇಕು ಅಂತ ಇದ್ದಾಳೆ. ಏನು ಹೇಳೋಣ, ನಾನಿದು ಪಾತ್ರೆ ಅಂತ ತೊಗೊಂಡೋಗೋಣ ಬನ್ನಿ. ಮೊಟ್ಟೆ ಒಳಗಿಡ್ಬೇಕಂತ ಈಗ ಚಿಂತನೆ ಏನು ಮಾಡ್ತಾಳೆ ನೋಡೋಣ ಬನ್ನಿ. ಯಾಕೆ ನಮ್ಗೆಲ್ಲ ಕೇಳಿಸ್ಕೊಂಡಿದ್ದೀನಿ ಏನೇನು ಮಾಡಿದೆ ಅಲ್ಲಿ, ಏನೇನು ಮಾತಾಡ್ದೆ ಅಂತನ ಅವಳಾಗಲ್ಲ ಮಲ್ಕೊಂಡಿದ್ಯಲ್ಲಮ್ಮ ಚಿಂತನ ಅವ್ರೆ. ನೋಡಿ ಗೈಸ್, ರೆಸ್ಪೆಕ್ಟ್ ಅಲ್ಲ, ಬರೀ ಅನ್ರೆಸ್ಪೆಕ್ಟ್. ಹಿಂಗ ಅನ್ರೆಸ್ಪೆಕ್ಟ್ ಇಲ್ಲ. ನೋಡಿ ಗೈಸ್, ಹಿಂಗೆ ಒಂದಲ್ಲ ಒಂದ್ ದಿವಸ ಮಾಡ್ತೀನಿ ಅವಳಿಗೆ. ಈ ವ್ಲಾಗೇ ಸಾಕ್ಷಿ. ಹಬ್ಬಗಳಿರ್ತಾವ ಅವಳಿಗೆ, ಹಬ್ಬ. ಬನ್ನಿ ನೆಕ್ಸ್ಟ್ ಮಿಕ್ಸಿ ಅಂತ ತಗೊಂಡೋಗೋಣ. 3ನೇ ಸಲ ಎತ್ತುತ್ತಾ ಇರೋದು ಇವಾಗ. ಈ ನಾಯಿನ ಮಾತಾಡ್ಸೋಣ. ಪಾಪ ಹೇಗಿದೆ ನಿನ್ನ ಜೀವನ? ಡಾಗಿ ರೆಸ್ಪಾನ್ಸ್ ಇಲ್ಲ. ಅಯ್ಯೋ ಓಡೋಯ್ತು. ಅಲ್ಲಿ ಇನ್ನೊಂದಿದೆ ಮಾತಾಡ್ಸೋಣ ಬನ್ನಿ, ಅದು ಓಡೋಗುತ್ತೇನೋ. ಹಿಂಗೆ ಮಾಡ್ತಾಯಿದ್ದೀನಿ ಗೈಸ್, ಅದಕ್ಕೆ ಹಿಂಗೆ ಓಡೋಗ್ತೈತೆ. ಪಾಪ ಬಾ, ಏನು ಮಾಡಲ್ಲ ಬಾ. ಅಲ್ಲೇ ಯಾಕ್ಲಾ? ಇವಾಗ ನಮ್ಮ ಜೊತೆ ಇನ್ನೊಬ್ರು ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂತ ತೋರಿಸ್ತೀನಿ ಬನ್ನಿ. ಇವರೇ ಅವರು. ಮುಖ ವಿಸ್ಮಯನ ಗೊತ್ತಾಗತ್ತಲ್ಲ ಹಾಯ್ ಅಂತೇಳಿ ಆ್ಯಕ್ಷನ್ ಮುಖಾಂತರ. ಇಲ್ಲೊಂದು ಸ್ವಲ್ಪ ನಮಗೆ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟೇ. ನಮ್ಗೊಂದು ಸ್ವಲ್ಪ ಇಲ್ಲಿ ವ್ಲಾಗ್ ನೋಡ್ಕೊಂಡು ಏನಾದರೂ ಒಂದು ಸ್ವಲ್ಪ ಹೇಳಿ, ಸ್ವಲ್ಪ ಕಂಟೆಂಟ್ ಹೊಡುತ್ತೆ ನೀವಿದ್ರೆ. ಜನಗಳು ಗೈಸ್ ತುಂಬ ಇದ್ದಾರೆ, ಜನಗಳು ತುಂಬ ನೋಡ್ತಾರೆ ಸಿಂಧು ಅವ್ರನ್ನ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಅದು. ಹಂಗಂತ ಏನಿಲ್ಲ. ಓಕೆ ಅಷ್ಟೇ. ಇವತ್ತು ನಮ್ಮ ಜೊತೆ ನ್ಯೂ ಇಯರ್ ಪಾರ್ಟಿಗೆ 4 ಗಂಟೆಗೆ ಆಫೀಸಿಂದ ಪರ್ಮಿಷನ್ ತಗೊಂಡು ಬಂದೇನಿ. ಬರೋ ಅಷ್ಟರಲ್ಲೇ 8 ಗಂಟೆ ಆಗಿದೆ ಪಾಪ ಅವಳಿಗೆ. ಟ್ರಾಫಿಕ್ ಅಲ್ವಾ, ನ್ಯೂ ಇಯರ್ ಎಂಡಿಂಗ್ ಅಲ್ವಾ, ಅದಕ್ಕೆ ನಮ್ಮ ಜೊತೆ ಇವಾಗ ಸೆಲೆಬ್ರೇಷನ್ಗೆ ಅವಳು ಸಹ ಇರ್ತಾಳೆ. ನಾನು ಕಾಣಿಸ್ತಾ ಇದ್ದೀನ? ಅವಳು ಸಹ ಕರೆಕ್ಟ್ ಎಲ್ಲ ಇಷ್ಟು ಕವರ್ ಆಗಿದೆಯಾ? ಅವಳು ಸಹ ಇರ್ತಾಳೆ. ಬನ್ನಿ ಏನೇನು ಮಾಡ್ತೀನಿ ಅಂತ. ಸೆಲೆಬ್ರೇಟ್ ನ್ಯೂ ಇಯರ್. ಇವಾಗ ಕಾಯ್ತಾ ಇದ್ದಾರೆ ಪ್ರೇಕ್ಷಕ ಮುಖರಾಗಿ. ಅಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಈಗ ಇಲ್ಲಿ ಹೆಚ್ಚ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ನಾನಿವಾಗ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಷ್ಟೇ. ವ್ಲಾಗ್ ಮಾಡ್ತಾ ಇದ್ದೀವಿ ನಾವು ನಿಂತ್ಕೊಂಡು ಇಲ್ಲಿ ಅಷ್ಟೇ. ಏನು ಮಾಡೋದು? ಆಮೇಲೆ ಕೇಕ್ ಕಟ್ ಮಾಡ್ಬೇಕಾರೆ ಹ್ಯಾಪಿ ನ್ಯೂ ಇಯರ್ ಅಂತ ಅನ್ನೋದು ಅಷ್ಟೇ ನಮ್ಮದು ಕೆಲಸ. ನಾಳೆ ಒಂದಿನ ಅಷ್ಟು ನಮ್ಮ ರೆಸಲ್ಯೂಷನ್. ಕಿದ್ದವ ಹಾಕೋದು. ನೀವು ಅಲ್ಲಿ ಬಂದು ಮಾತಾಡಿ, ಜೋರಾಗಿ ಮಾತಾಡೋಕ್ಕಾಗಿಲ್ಲ ಅಂದರೆ ಮಾತಾಡು. ನಾಳೆ ಒಂದಿನ ಅಷ್ಟೇ ನಮ್ಮ ನ್ಯೂ ಇಯರ್ ರೆಸಲ್ಯೂಷನ್. ನೋಡೋಣ, ಆಮೇಲೆ ಕಿದ್ದವ ಹಾಕೋದಲ್ಲ ಅಷ್ಟೇ. ಒಂದಿನಕ್ಕೋಸ್ಕರ ಮಾಡ್ಕೊಂಡಿರ್ತೀವಿ, ಬಟ್ ಅದೇನಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಸಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು. ಡೆಫಿನೆಟ್ಲಿ ತುಂಬ ಹಾಕಿದ್ದೀವಿ. ವಿಷನ್ ಬೋರ್ಡ್ ಸಮೇತ ಮಾಡಿದ್ದೀನಿ. ಇವಳು ಮಾಡಿದ್ದಾಳೆ, ನಾನು ಮಾಡ್ಕೊಂಡಿದ್ದೀನಿ. ನೋಡೋಣ. ರಿವೀಲ್ ಮಾಡಲ್ಲ, ಅದು ಸಕ್ಸಸ್ ಆದ್ಮೇಲೆ ರಿವೀಲ್ ಮಾಡೋದು. ನಾವು ಅಂದ್ಕೊಂಡು ರಿವೀಲ್ ಮಾಡೋಣ ಅಂತ. ಆಮೇಲೆ ತಲೆ ಇತ್ತು ಅಂತ ನನಗೆ ಗೊತ್ತಾಯ್ತು. ನನ್ನ ತಲೆಯಲ್ಲಿ ಅಲ್ಲ, ತಲೆ ಇತ್ತಲ್ಲ, ಮೆದುಳು ಐತೆ ಅಂತ ಗೊತ್ತಾಯ್ತು. ಆಮೇಲೆ ಅಲ್ಲಿ ಯಾರೋ ಬಂದರು, ನಾಚಿಕೆ ಆಗ್ತಿದೆ ಈಗ ಅಂತ ನಾವು ಕಂಟಿನ್ಯೂ ಮಾಡ್ದಾಗ ಇರೋಕ್ಕಾಗಲ್ಲ. ತಲೆ ಇತ್ತು, ಮೆದುಳು ಇತ್ತು, ಹಾಗಾಗಿ ಗೊತ್ತಾಗಿ ನಾವು ವಿಷನ್ ಬೋರ್ಡ್ನ ಇವಾಗ ರಿವೀಲ್ ಮಾಡಲ್ಲ. ನೆಕ್ಸ್ಟ್ ಇಯರಲ್ಲಿ ಅದಾಗಿದೆಯೋ ಇಲ್ವೋ ಅಂತ ತೋರಿಸಿ ರಿವೀಲ್ ಮಾಡ್ತೀವಿ. ಓಕೆನಾ? ಓಕೆ ಬನ್ನಿ. ಅಲ್ಲ, ಅವಳೇ ಹೇಳ್ತಾ ಇದ್ದಾಳೆ ಅವಳನ್ನು ತೋರಿಸಂತೇಳಿ. ತಾನು ಕಿದ್ದಬ್ಬ ಆಗ್ತಿಲ್ಲ, ಲಾಗಿಗೋಸ್ಕರ ಮಾಡ್ತಾವಳೆ.
ಅಕ್ಕ ಇದಾಗುತ್ತಾ ಉದ್ದು ಕಾಣ್ತಾ ಇದ್ದೀನಿ ನಾನು ದೊಡ್ಡದ ಅಲ್ಲಾಡ್ಸೋದು ಅಯ್ಯೋ ಅಷ್ಟಕ್ಕಂತಂದ್ರ ಕಟ್ಟಿಗೆ ಒಲೆ ಹಾಯ್ 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 ಅಂತ. ನೀನು ಹಿಂಗೆ ಮಾಡಿದ್ರೆ ಅಷ್ಟೇ. ನಮ್ಮ ಆಫೀಸ್ನವರೆಲ್ಲ ನೋಡ್ತಾರೆ ಅಷ್ಟೇ. ಮಾತಾಡಂಗಿದ್ರೆ ಮಾತಾಡು. ಏನು ಮಾತಾಡ್ಬೇಕಮ್ಮ ಹೇಳಮ್ಮ, ನ್ಯೂ ಇಯರ್ ಸೆಲೆಬ್ರೇಷನ್ದಾ? ಹ್ಞೂ ಅಷ್ಟೇ. ಅಷ್ಟೇ. ಇವಳು ಇವಾಗ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಫುಲ್ಲು ಟಿಪ್ ಟಾಪ್ ಆಗಿ ಬಂದಿದ್ದಾಳೆ. ಕುತ್ಕೊಳ್ಳೋಕೆ ಚೇರ್ ಬೇರೆ ತಗೊಬಂದವಳೆ. ಹಂಗೆ ಒಂದು ಲುಕ್ ತಿರ್ಗಿಂಗೆ ಟಕ 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 ಅಂತ ಒಂದು ಬಿ ಜಿ ಎಮ್ ಹಾಕ್ತೀನಿ. ಇಲ್ಲ ಇಲ್ಲ ಇಲ್ಲ, ತುಂಬ ಚೆನ್ನಾಗಿ ಹಾಕ್ತೀನಿ. ಚಿಂಟು ಟಿ ವಿಯಲ್ಲಿ ಬರ್ತಾವಲ್ಲ ಅವೆಲ್ಲ ಹಾಕ್ತೀನಿ. ತಿರ್ಗಾ ಮೇಕಪ್ ಮಾಡ್ಕೊ ಬಂದಿರೋದಕ್ಕಾದ್ರೂ ಸಾರ್ಥಕ ಆಗಲಿ. ತಿರ್ಗೋ ಅಯ್ಯೋಯ್ಯೋ ಯಾಕ್ರಿ, ಯಾಕೆ? ಮತ್ತೆ ಫೋನೇ ಹೊಡ್ಕೊಂಬಿಟ್ಟೆ. ಇಂಟ್ರೆಸ್ಟ್ ಇದೆ ಅಂತ ಇಲ್ಲಿ ಕೂತ್ಕೊಂಡು ಸಮೇತನು ಬಿಗ್ ಬಾಸ್ ಹಾಕೊಂಡು ನೋಡ್ತಾ ಇದ್ದಾಳೆ. ನಂದು ಯಾಕೆ ಆನ್ ಮಾಡಲಿ? ನೀನು ಇಲ್ಲಿ ಏನಾದರೂ ಮಾತಾಡಿದ್ರೆ ಆನ್ ಮಾಡ್ತೀನಿ. ಆಮೇಲೆ ಮಾತಾಡೋಣ. ಗೇಮ್ ಮಾಡ್ಬೇಕು. ಗೇಮು? ಏನು ಗೇಮ್? ಗೇಮ್ ಇಲ್ಲ. ಇವಳಿಗೆ ವೈಫೈ ಬತ್ತಲ್ಲ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡವಳೆ. ಗೈಸ್ ಇಲ್ಲಿ ನಿಂತ್ಕೊಂಡು ನಾನು ಇವಳು ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಕಷ್ಟ ಸುಖ ಅಂದ್ರೆ ದೊಡ್ಡದೇನಲ್ಲ, ಅಂಥದ್ದೆಲ್ಲ ಥಿಂಕ್ ಮಾಡಬೇಡ್ರಿ. ಜಸ್ಟ್ ಕಾಲೇಜ್ ಲೈಫ್ ಬಗ್ಗೆ, ಕಾಲೇಜ್ ಲೈಫ್ ವರ್ಸಸ್ ನಾವು ಪ್ರೆಸೆಂಟ್ ಲೈಫ್ ಬಗ್ಗೆ. ಇವಳಿಗೆ ಕಾಲೇಜ್ ಅವಾಗ ಹೇಳ್ತಾ ಇದ್ಲು ಕಾಲೇಜಿಂದ ಬೇಗ ಹೋಗಬೇಕು, ದುಡಿಬೇಕು ಅಂತ. ಇವಾಗ ಕಾಲೇಜ್ ಲೈಫೇ ಚೆನ್ನಾಗಿತ್ತು ಅಂತ ಇದ್ದಾಳೆ. ನಾನು ಅವಾಗೇ ಹೇಳಿದ್ದೆ ಕಾಲೇಜ್ ಲೈಫೇ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡ ಹಾಗೆ ಹೀಗೆ. ಬಟ್ ಕಾಲೇಜ್ ಲೈಫ್ ನಮಗೆ ಮೆಮೊರಬಲ್ ಆಗಿ ಏನೂ ಇರಲಿಲ್ಲ. ಎಲ್ಲಿ ಸುತ್ತಿದ್ರಿ? ಇಬ್ಬರೇ ಸುತ್ತಿದ್ವಿ ಅಷ್ಟೇ. ಮೆಮೊರೇಬಲ್ ಅಂತ ಏನಿರಲಿಲ್ಲ. ಬಟ್ ಕಾಲೇಜ್ ಲೈಫ್ ಆದಮೇಲೆ ಅದೊಂದು ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಕೆಲಸ ಹುಡುಕ್ಬೇಕು, ಅಬ್ಬೆ ಥರ ಜಾಬ್ನ ರೆಸ್ಯೂಮ್ನ ಕೈಯಾಗಿ ಹಿಡ್ಕೊಂಡು ಹೋಗಬೇಕು. ಹಾಗಾಗಿ ಅವರನ್ನು ಮಾತನ್ನಿಸ್ಕೋಬೇಕು. ಅವ್ರು ಕೊಡೋ ಸ್ಯಾಲ್ರಿನ ತಗೋಬೇಕು. ಅದು ಸ್ಯಾಲ್ರಿ ಬಂದು ಒಂದಿನೂ ಇರೋದಿಲ್ಲ. ಪಾಪ ಎಲ್ಲ ಮನೆಗೆ ಹಾಕ್ತಾಳೆ. ನಾನಿನ್ನೂ ಹೋಗ್ತಾನೆ ಇಲ್ಲ. ನಾನು ಹೋಗ್ಬೇಕು, ಇನ್ನು ಎಲ್ಲಾದರೂ ನೋಡ್ಬೇಕೇನಾಗುತ್ತೆ ಅಂತ. ಅದಿನ್ನ ಪ್ರಿಪ್ರೇಷನ್ ಆಗ್ತಾಯಿದೆ. ಇವಾಗ ಊಟ ಮಾಡ್ತಾಯಿದ್ದೀವಿ. ಅಕ್ಕರು ಊಟ ಮಾಡ್ತಾವ್ರೆ, ಚಿಕ್ಕವರು ಊಟ ಮಾಡ್ತಾಯಿದ್ದಾರೆ. ತೋರ್ಸೋದು ಪಾಯಿಂಟ್ ಕೈ ತಡಿ ಕಾಣಿಸ್ತಲ್ಲ. ಹಾಂ, ಇಲ್ಲಿ ನಮ್ಮ ಪಾರತ್ತೆ ಇದ್ದಾರೆ, ನಮ್ಮ ಸೋದರ ಅತ್ತೆ. ಅಲ್ಲಿ ನಮ್ಮ ಸೋದರ ಮಾವ ಇದ್ದಾರೆ. ಅವ್ರು ಏನೋ ತೋರಿಸಲ್ಲ ಅಂದಿದ್ದಾರೆ, ಆದರೂ ಹಾಂ 1x ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲೇ ಕಾಣಿಸ್ತಲ್ಲ ಬಿಡು. ಮೊಬೈಲ್ ಹಂಗೆ ಐತೆ, ಏನು ಮಾಡೋಣ ನೋಡಿ ಗೈಸ್. ಇವಾಗ ಅಂಕಲ್ ಎಷ್ಟು ಇಂಟ್ರೆಸ್ಟಿಗೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಅದರಲ್ಲೂ ಗಿಲ್ಲಿ ಇವಾಗ ಅಂಕಲ್ ತಿರುಗಬೇಕಿತ್ತು. ಆಫೀಸಲ್ಲೇ ಆಂಟಿಯ ಕೊಡಿತಾರೆ ಪಾರ್ಟಿಗೆ ಬಂದಯ ನೈಟ್ ಹಾಕಿದ್ದೀವಿ. ಇನ್ನೊಂದು ಹಾಕಿದ್ದೀವಿ. ಇವಾಗ ತಯಾರು ಮಾಡಿದ್ದೀನಿ ನಾನು. ಇವತ್ತು ನೀವಿಬ್ಬರು ಕುಡಿ ನೋಡೋಣ. ಕುಡಿಯುವ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು. ನಾನು ನಿನ್ನ ದೋಸ್ತು ಅಂದ್ಲು. ಎನ್ನಬೇಕು ಅಷ್ಟು ಅಂದ್ಲು. ಸುಸ್ತು ಆಗಿ ಸುಸ್ತು ಬಿಟ್ಟು ಇವಾಗ ಬಂದ್ ನೋಡು.
ಡ್ಯಾನ್ಸ್ ಮಾಡ್ಬಾರ್ದು ಹಿಡ್ಕೊಂತೀನಿ ಬಾ. ಚಿಂತು ಮಾಡ್ತಿದ್ದಾಳಲ್ವ ಮಾಡ್ರ. ಯಾರು ಕಾಣ್ತಾ ಇಲ್ಲ ಮಾಡಮ್, ಯಾರು ಇಲ್ಲ. ನಾಲ್ಕು ಜನ ಅಲ್ವಾ? ಚಿಂತು ಮುಂದಕ್ಕೆ ಬರಬೇಕು. ಹಿಂಗೆ ಗೊತ್ತಾಯ್ತು. ನಿಮ್ಮ ನೋಡಕ್ಕೆ ಬರ್ತೀನಿ ಮಾವ, ಅಯ್ಯೋ ಪುಷ್ಪನ್ ಕಾಪಿ ಮಾಡ್ಬಿಟ್ಟಿದೀವಿ ಅಂತ ಅದಕ್ಕೂ ಯಾರು ಗೊತ್ತಾ? ಮಾಡು ಒಂದ್ಸಲ ನೋಡ್ತಿರ್ಬೇಕು ಮತ್ತೆ
ಹೇಳಿ ಬರಲ್ಲ ಏನು ಹೇಳ ಇವಾಗ ಯಾಕೆ ಮಾಡಲ್ಲ ಕಾಪಿ ರೇಟ್ ಬರುತ್ತೆ. ಹಾಂ ಇವಾಗ ಸಾಂಗ್ ಮಾಡಲಿಕ್ಕೆ ಎಲ್ಲ ಡಿ ಜೆ ಆಗ್ತಾ ಇದ್ದೀವಿ. ಸಾಂಗ್ ಮಾಡ್ಲಿಕ್ಕಲ್ಲ ಡ್ಯಾನ್ಸ್ ಸಾರಿ ಡ್ಯಾನ್ಸ್ ಮಾಡಲಿಕ್ಕೆಲ್ಲ ಸಾಂಗ್ ಆಗ್ತಾ ಇದ್ದೀವಿ. ಸ್ವಲ್ಪ ಮಿಸ್ಕರೆಕ್ಷನ್ ರೆಸೊಲ್ಯೂಷನ್ ಗುಂಗಲ್ಲಿದ್ದೀನಿ ನಾನು, ಹಾಗಾಗಿ ನೀಟಾಗಿ ಪರಿವರ್ತನೆ ಆಗ್ತಾ ಇಲ್ಲ ಇವಾಗ. ಅಷ್ಟೇ ವಿಷಯ. ಇವಾಗ ಸಿಂಧು ಅವರು ಡ್ಯಾನ್ಸ್ ಆಡಿದ್ದಾರೆ, ಆ ವ್ಲಾಗ್ ಆಗ್ತೀನಿ ಇವಾಗ ನೋಡಿ, ಕಣ್ ತುಂಬಿಸ್ಕೊಳ್ಳಿ. ಇನ್ನೇನು 12 ಗಂಟೆ ಕೇಕ್ ಕಟ್ಟಿಂಗ್ ಇರುತ್ತೆ. ಈಗ ಕಾಯ್ತಾ ಇದೀವಿ 12 ಗಂಟೆ ಯಾವಾಗ ಆಗುತ್ತೆ ಅಂತ. ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ರೆಸೊಲ್ಯೂಷನ್ ಸ್ಟಾರ್ಟ್ ಮಾಡಲಿಕ್ಕೆ ಹೊಟ್ಟೆ ಸೌಂಡ್ ಕಮ್ಮಿ ಮಾಡಲ್ಲ. ಹೊಟ್ಟೆ ತುಂಬ ತಿಂದ್ವಿ, ಪ್ಲೇಟ್ ದಂಡೆ ಸ್ವೀಟ್ ತಿಂದ್ವಿ ಇವತ್ತೊಂದು ದಿನ ಲಾಸ್ಟ್ ಅಂತೇಳಿ. ಅದಕ್ಕೆ ಎಮ್ಮೆ ಕಾಣಗಳಾಗಿದ್ದೀವಿ ಇಬ್ರು. ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಗೈಸ್ ಇವಾಗ ತಾನೇ ಒಂದು ರೀಲ್ಸ್ ನೋಡಿದ್ವಿ, ಅದರಲ್ಲಿ ಹೆಸರೆಲ್ಲ ಬೇಡ ಯಾರು ಕಂಟೆಂಟ್ ಕ್ರಿಯೇಟರ್ ಅಂತೆಲ್ಲ. 12 ಗ್ರೇಪ್ಸ್ ಎಲ್ಲ ರೀಲ್ಸಲ್ಲಿ ಸಿಗ್ತೈತೆ, ಎಲ್ಲ ರೀಲ್ಸಲ್ಲಿ ಸಿಗುತ್ತೆ. ಬಟ್ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ನಾನು ನೋಡಿದ್ದೀನಿ, ಇವಳು ನೋಡಿದ್ದಾಳೆ. ನಾನು ಅವಳನ್ನ ಹೇಳ್ಬೇಕಂತ ಅನ್ಕೊಂಡೆ, ಅಷ್ಟೊತ್ತಿಗೆ ಫೋನಲ್ಲಿ ಮಾತಾಡ್ತಿದ್ದೆ. ಆಮೇಲೆ ಇವಳು ನನಗೆ ಹೇಳಲು 12 ಗ್ರೇಪ್ಸ್ ತಿನ್ಬೇಕಂತೆ ಮಂಚದಡೆ ಕುತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡೋದಂತೆ. 1 ಗ್ರೇಪ್ಸ್ ಅಂದ್ರೆ ಲೈಕ್ 1 ಗ್ರೇಪ್ಸ್ ಅದು ಜಾನ್ವರಿಗೆ ಫೆಬ್ರವರಿಗೆ ಹಂಗೆ ವಿತಿನ್ ಎ ಸೆಕೆಂಡ್ ಅಲ್ಲಿ ತಿಂದು ಮ್ಯಾನಿಫೆಸ್ಟ್ ಮಾಡಬೇಕು ಆಗುತ್ತಂತೆ. ಟ್ರೈ ಮಾಡ್ರಿ. ನಾವು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವೆಲ್ಲ ಟ್ರೈ ಮಾಡ್ಲಿಕ್ಕಂತೂ ಹೋಗ್ಲಿಕ್ಕಿಲ್ಲ. ಇರೋ ವಿಷನ್ ಬೋರ್ಡ್ ಸಕ್ಸಸ್ ಆದರೆ ಸಾಕಾಗಿದೆ. ಆಗಿದ್ರೆ ಸಾಕಾಗಿದೆ, ಎಲ್ಲ ಆಗುತ್ತೆ. ಲೈಕ್ ಈಗ ಅವಳು ಫ್ಯೂಚರಲ್ಲಿ ಥಿಂಕ್ ಮಾಡಲ್ಲ, ಎಲ್ಲ ಪ್ರೆಸೆಂಟ್ ಅಲ್ಲಿ ಆಗೈತೆ ಅನ್ನೋ ಥರ ಮ್ಯಾನಿಫೆಸ್ಟ್ ಮಾಡ್ತಾಳೆ. ಹೌದು, ಹಂಗೆ ಮಾಡಬೇಕು. ಮತ್ತೆ ಮ್ಯಾನಿಫೆಸ್ಟೇಷನ್ ಅಂದರೆ ಅದು ಹೌದು ಅಷ್ಟೇ. ಓಕೆ, ಇವಾಗ 12 ಗಂಟೆ ಆಗುತ್ತೆ, ಕಾಯ್ತಾ ಇದ್ದೀವಿ. ಗೈಸ್ ಟೈಮ್ 12 ಗಂಟೆ ಆಗುತ್ತಲ್ಲ, ಬೇಗ ಹೋಗಿ ಮಲ್ಕೋಬೇಕು ಸಿಂಧು. 12 ಗಂಟೆ 12 ಗಂಟೆ ಬೇಗ ಸರಿ 12 ಗಂಟೆ ಕೇಕ್ ಕಟ್ ಮಾಡಿ ಬೇಗ ಹೋಗಿ ಮಲ್ಕೋಬೇಕು. ಮಲ್ಕೊಂಡಾದ್ಮೇಲೆ ನಾನು ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಹೇಳಿ? ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳಂತ ಬೆಳಗ್ಗೆ. 3 ಗಂಟೆ 3 ಗಂಟೆಗೆ ಎದ್ದು ನಾನೇ ಪ್ರೂಫ್ ಆಯ್ತಾ? ಅವಳೇನಾರ ಇಲ್ಲ ಅಂದ್ರೆ ಲಾಗ್ ಓಪನ್ ಮಾಡಿ ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ್ಲೇ ಇಲ್ಲ 4 ಅವಾಗ ಕರೆಕ್ಟ್ 5 ಗಂಟೆಗೆ ಎದ್ದೇಳ್ತೀನಿ. ಯಾರಿಗೂ ಬೇಡ, ಇವಳಿಗೂ ಬೇಡ, ನನಗೂ ಬೇಡ. ಅವಳಿಗೂ ನಂದು 3 ಗಂಟೆದು ಊಫಿ, ಇವಳ್ದು 4 ಗಂಟೆದು. ನಾನು ಎದ್ದೇಳಲ್ಲ, ನನಗೆ ಗೊತ್ತ. ನಾನು 5 ಗಂಟೆಗೆ ಎದ್ದು ತೋರಿಸ್ತೀನಿ. ಆಮೇಲೆ ಅಕ್ಕವರು ಕೇಕ್ ತೆಗಿತಾ ಇದ್ದಾರೆ. ತೆಗಿರಿ ಸಿಂಧುವರೆ. ಇಲ್ಲಿ ಪಟಾಕಿ ಹೊಡೆಯೋದಿದೆ, ಬಿಡಿಸಿಲ್ಲ ಅದನ್ನೇ. ಬನ್ನಿ ಇವಾಗ ಕಟ್ ಮಾಡ್ತಾ ಇದ್ದಾರೆ. ನಾವೊಂದು DJ ಸಾಂಗ್ ಹಾಕೋಣ. ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಬರುತ್ತಲ್ಲ, ಆ ಸಾಂಗ್ ಹಾಕೋಣ. ಆ ಸಾಂಗ್ ಹಾಕೋದು ಹೇಳು. ಯಾಕಂದರೆ ಅದು ನಾನು ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ, ಹಾಗಾಗಿ ಅದು ಹಾಕಲ್ಲ. ಇಲ್ಲಿ ಪಟಾಕಿ ರೆಡಿ ಆಗ್ತಿದೆ. ಹ್ಯಾಪಿ ನ್ಯೂ ಇಯರ್. ಹೊಡೀರಿ ಚಪ್ಪಲ್. ಇವ್ರು ಪಟಾಕಿ ಹಚ್ಚಿಲ್ವಾ? ಇವಾಗ ತಾನೇ ಎಲ್ಲ ಸೆಲೆಬ್ರೇಷನ್ ಆಯಿತು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ 2026 ಎಲ್ಲರಿಗೂ
ಆರೋಗ್ಯ ಆಯಸ್ಸು ಖುಷಿ ಎಲ್ಲ ತಂದ್ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ತೆಗಿ ಸ್ಟಾಪ್